ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಕೇರಳದಲ್ಲಿ ದಶಕದ ಆಡಳಿತ ಪತನಗೊಂಡಿದೆ. ಆದರೆ ಹೊಸ ನಾಯಕನ ಆಯ್ಕೆ ಖಂಡಿತ ಅಷ್ಟು ಸುಲಭವಾಗಿರಲಿಲ್ಲ. ಬಂಡಾಯ, ಅಸಮಾಧಾನ ಮತ್ತು ಬರೋಬ್ಬರಿ 10 ದಿನಗಳ ಹೈಡ್ರಾಮಾದ ಹಿಂದಿನ ಅಸಲಿ ಕಥೆಯೇನು? ಯಾವುದೇ ಒಲವು ಅಥವಾ ನಿಲುವುಗಳಿಲ್ಲದೆ ಪರದೆಯ ಹಿಂದೆ ನಡೆದ ವಾಸ್ತವ ವಿದ್ಯಮಾನಗಳನ್ನು ನಾವೀಗ ಸ್ಪಷ್ಟವಾಗಿ ಬಿಚ್ಚಿಡಲಿದ್ದೇವೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. 10 ವರ್ಷಗಳ ಸುದೀರ್ಘ ಆಡಳಿತವೊಂದು ಅಂತ್ಯಗೊಂಡ ನಂತರ ಕೇರಳದ ಕಿರೀಟ ಯಾರ ಮುಡಿಗೇರಲಿದೆ ಎಂಬ ಬೃಹತ್ ಪ್ರಶ್ನೆ ಎದುರಾಗಿತ್ತು. ಅಧಿಕಾರ ಬದಲಾವಣೆಯ ಈ ಪ್ರಕ್ರಿಯೆ ಸುಲಭವಾಗಿರಲಿಲ್ಲ. 10 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲಿಲ್ಲದ ಕುತೂಹಲ, ಉದ್ವಿಗ್ನತೆ ಮನೆಮಾಡಿತ್ತು. ಅಂತಿಮವಾಗಿ ಈ ಎಲ್ಲ ಅನಿಶ್ಚಿತತೆಗಳಿಗೆ ತೆರೆಬಿದ್ದಿದ್ದು ಕೇರಳದ ನಾಯಕತ್ವ ವಹಿಸಲು ಹೊಸ ಮುಖವೊಂದು ಹೊರಹೊಮ್ಮಿದೆ. ಆ ನಾಯಕ ಯಾರು ಮತ್ತು ಈ ಹಾದಿ ಹೇಗಿತ್ತು ಅನ್ನೋದನ್ನ ನಾವೀಗ ತಿಳಿಯಲಿದ್ದೇವೆ. ಭಾಗ 1: ಹೊಸ ಮುಖ್ಯಮಂತ್ರಿ ಆಯ್ಕೆ. ಮೂಲಗಳ ಪ್ರಕಾರ ಹಿರಿಯ ಕಾಂಗ್ರೆಸ್ ನಾಯಕ 61 ವರ್ಷದ ವಿ.ಡಿ. ಸತೀಶನ್ ಅವರು ಕೇರಳದ 13ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. 2021ರಿಂದ 26ರವರೆಗಿನ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮುಂಚೂಣಿಯಲ್ಲಿದ್ದ ಇವರು ಇದೀಗ ತಮ್ಮ ಪಕ್ಷದ ಹಿರಿಯ ನಾಯಕರೊಂದಿಗೆ ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ಅಧಿಕೃತವಾಗಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದ್ದಾರೆ. ಭಾಗ 2: ಯುಡಿಎಫ್ನ ಐತಿಹಾಸಿಕ ಗೆಲುವು. 102. ಈ ಸಂಖ್ಯೆಯನ್ನ ಸ್ವಲ್ಪ ಗಮನಿಸಿ. ರಾಜ್ಯ ವಿಧಾನಸಭೆಯ 140 ಸ್ಥಾನಗಳ ಪೈಕಿ ಬರೋಬ್ಬರಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಕ್ಷರಶಃ ಭಾರೀ ಬಹುಮತದ ಜನಾದೇಶವನ್ನು ಪಡೆದುಕೊಂಡಿದೆ. ಇದು ಕೇವಲ ಒಂದು ಗೆಲುವಲ್ಲ, ರಾಜ್ಯದ ರಾಜಕೀಯ ದಿಕ್ಕನ್ನೇ ಬದಲಿಸಿದ ಬೃಹತ್ ಅಲೆ ಅಂತಲೇ ಹೇಳಬಹುದು. ಈ ಬೃಹತ್ ಗೆಲುವು ಪಿಣರಾಯಿ ವಿಜಯನ್ ನೇತೃತ್ವದ ಎಡರಂಗದ ಅಂದ್ರೆ ಎಲ್ಡಿಎಫ್ನ 10 ವರ್ಷಗಳ ಸತತ ಆಡಳಿತಕ್ಕೆ ಸಂಪೂರ್ಣವಾಗಿ ತೆರೆ ಎಳೆದಿದೆ. ಆಡಳಿತ ವಿರೋಧಿ ಅಲೆಯ ನಡುವೆಯೂ ಸಿಪಿಐಎಂ ಪಕ್ಷವು ಈಗ ಪಿಣರಾಯಿ ವಿಜಯನ್ ಅವರನ್ನು ಸರ್ವಾನುಮತದಿಂದ ತಮ್ಮ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಅಂದ್ರೆ ಅವರು ಇದೀಗ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಭಾಗ 3: 10 ದಿನಗಳ ಕುತೂಹಲ. ಈಗ ಘಟನೆಗಳ ಕಾಲಾನುಕ್ರಮವನ್ನು ಗಮನಿಸೋಣ. ಈ ವಿದ್ಯಮಾನ ಹೇಗೆ ಬೆಳೆಯಿತು ಎಂದರೆ, ಮೇ 4ರಂದು ಚುನಾವಣಾ ಫಲಿತಾಂಶ ಹೊರಬಿದ್ರೂ ಮುಖ್ಯಮಂತ್ರಿ ಯಾರೋ ಎಂಬುದು ತಕ್ಷಣ ನಿರ್ಧಾರವಾಗಲೇ ಇಲ್ಲ. ಮೇ ಮಧ್ಯಭಾಗದವರೆಗೆ ಸುಮಾರು 10 ದಿನಗಳ ಕಾಲ ತೀವ್ರ ಅನಿಶ್ಚಿತತೆ ಇತ್ತು. ಅಂತಿಮವಾಗಿ ಗುರುವಾರದಂದು ದೆಹಲಿಯಲ್ಲಿ ದೀಪಾ ದಾಸುಮುನ್ಸಿ, ಅಜಯ್ ಮಾಕನ್, ಮುಕುಲ್ ವಾಸ್ನಿಕ್ ಮತ್ತು ಜಯರಾಮ್ ರಮೇಶ್ ಅವರಂಥ ಎಐಸಿಸಿ ವೀಕ್ಷಕರು ಸತೀಶನ್ ಅವರ ಹೆಸರನ್ನು ಘೋಷಿಸಿದರು. ಇದರಂತೆ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮುಖ್ಯಮಂತ್ರಿಗಳ ಪ್ರಮಾಣವಚನ ಸ್ವೀಕಾರ ನಡೆಯಲಿದ್ದು, ಮೇ 21ರಂದು ಉಳಿದ ಶಾಸಕರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಈ 10 ದಿನಗಳ ವಿಳಂಬದ ಬಗ್ಗೆ ಎದ್ದ ಪ್ರಶ್ನೆಗಳಿಗೆ ಸತೀಶನ್ ಅವರು ಅತ್ಯಂತ ರಾಜತಾಂತ್ರಿಕವಾಗಿ ಉತ್ತರಿಸಿದ್ದಾರೆ. ಈ ವಿಳಂಬಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿರುವ ಅತ್ಯಂತ ಅರ್ಹ ನಾಯಕರ ಬೃಹತ್ ಸಮೂಹ ಎಂದು ಅವರು ಬಣ್ಣಿಸಿದ್ದಾರೆ. ನಾಯಕತ್ವ ಆಯ್ಕೆ ಮಾಡುವುದು ಹೈಕಮಾಂಡ್ಗೆ ಒಂದು ಕಠಿಣ ಹಾಗೂ ಜವಾಬ್ದಾರಿಯುತ ಕೆಲಸವಾಗಿತ್ತು. ಆದರೆ ಇದರಲ್ಲಿ ಹೈಕಮಾಂಡ್ಗೆ ಯಾವುದೇ ರೀತಿಯ ಮುಖಭಂಗವಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾಗ 4: ಕಾಂಗ್ರೆಸ್ನಲ್ಲಿ ಪಣಬಂಡಾಯ. ಈ ವಿಷಯವನ್ನು ಸಂಪೂರ್ಣ ತಟಸ್ಥವಾಗಿ ಗಮನಿಸೋಣ. ಒಂದೆಡೆ ಸತೀಶನ್ ಅವರು ಆಯ್ಕೆ ಪ್ರಕ್ರಿಯೆ ಸುಗಮವಾಗಿತ್ತು ಎಂದು ಹೇಳುತ್ತಿದ್ದರೆ, ಇನ್ನೊಂದೆಡೆ ಪ್ರಭಾವಿ ನಾಯರ್ ಸರ್ವಿಸ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಜಿ ಸುಕುಮಾರನ್ ನಾಯರ್ ಅವರು ಹೈಕಮಾಂಡ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹೈಕಮಾಂಡ್ ಐಯುಎಂಎಲ್ ಪಕ್ಷಕ್ಕೆ ಶರಣಾಗಿದೆ ಮತ್ತು ಹಿರಿಯ ನಾಯಕರನ್ನು ಕಡೆಗಣಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ಅಸಮಾಧಾನಗಳ ನಡುವೆಯೂ ಸತೀಶನ್ ಅವರು ಪಕ್ಷವನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡುತ್ತಿರುವುದು ಇಲ್ಲಿ ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿ ರೇಸ್ನಲ್ಲಿದ್ದ ತಮ್ಮ ಪ್ರಬಲ ಪ್ರತಿಸ್ಪರ್ಧಿ ರಮೇಶ್ ಚೆನ್ನಿತ್ತಲ ಅವರನ್ನು ತಮ್ಮ ನಾಯಕ, ಆಪ್ತ ಸ್ನೇಹಿತ ಮತ್ತು ಪ್ರೀತಿಯ ಪಕ್ಷದ ಒಡನಾಡಿ ಎಂದು ಸತೀಶನ್ ಬಣ್ಣಿಸಿದ್ದಾರೆ. ಇದಲ್ಲದೆ ಕೆ.ಸಿ. ವೇಣುಗೋಪಾಲ್ ಅವರ ಕೊಡುಗೆಯನ್ನೂ ಸ್ಮರಿಸಿದ ಅವರು ಐಯುಎಂಎಲ್ನ ಪಿ.ಕೆ. ಕುನ್ಹಾಲಿಕುಟ್ಟಿ ಹಾಗೂ ಕೇರಳ ಕಾಂಗ್ರೆಸ್ನ ಪಿ.ಜೆ. ಜೋಸೆಫ್ ಅವರ ಬೆಂಬಲವನ್ನು ಮುಕ್ತವಾಗಿ ಪ್ರಶಂಸಿಸಿದ್ದಾರೆ. ಇಲ್ಲಿ ನಿಜಕ್ಕೂ ಗಮನ ಸೆಳೆಯುವ ಕುತೂಹಲಕಾರಿ ವಿಷಯವೆಂದರೆ ಪಕ್ಷದ ಆಂತರಿಕ ಭಿನ್ನಮತದ ಸ್ಪಷ್ಟ ಲಕ್ಷಣಗಳು. ಸತೀಶನ್ ಆಯ್ಕೆಯಾಗುತ್ತಿದ್ದಂತೆ ರಮೇಶ್ ಚೆನ್ನಿತ್ತಲ ಅವರು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆಗೆ ಗೈರಾಗಿದ್ದಾರೆ. ಚೆನ್ನಿತ್ತಲ ಅವರು ಸಂಪುಟ ಸೇರುತ್ತಾರೆ ಎಂಬ ಪ್ರಶ್ನೆಗೆ ಅವರ ಆಪ್ತ ಜ್ಯೋತಿಮಾರ್ ಚಾಮಕಾಲ ಮೌನ ವಹಿಸಿದ್ದಾರೆ. ಇತ್ತ ದೆಹಲಿಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರೊಂದಿಗೆ ಬರೋಬ್ಬರಿ 3 ಗಂಟೆಗಳ ಸುದೀರ್ಘ ಸಭೆ ನಡೆಸಿದ್ದಾರೆ.
ವೇಣುಗೋಪಾಲ್ ಆಪ್ತ ಪಳಕುಲಂ ಮಧು ಅವರಂತೂ ಇದು ನಾಯಕರ ತೇಜೋವಧೆ ಮಾಡುವ ವ್ಯವಸ್ಥಿತ ಸಂಚು ಎಂದು ನೇರವಾಗಿಯೇ ಆರೋಪಿಸಿದ್ದಾರೆ. ಕೇವಲ ಪಕ್ಷದೊಳಗಷ್ಟೇ ಅಲ್ಲ, ವಿವಿಧ ಸಮುದಾಯಗಳ ದೃಷ್ಟಿಕೋನವೂ ಇಲ್ಲಿ ಸ್ಪಷ್ಟವಾಗಿ ವಿಭಜನೆಯಾಗಿದೆ. ಎಸ್ಎನ್ಡಿಪಿ ಯೋಗಂನ ವೆಳ್ಳಾಪಳ್ಳಿ ನಟೇಶನ್ ಅವರು ಹಿರಿತನ ಮತ್ತು ಅಪಾರ ಅನುಭವದ ಆಧಾರದ ಮೇಲೆ ಚೆನ್ನಿತಲ ಅವರೇ ಮುಖ್ಯಮಂತ್ರಿ ಆಗಬೇಕಿತ್ತು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇತ್ತ ವೇಣುಗೋಪಾಲ್ ಬಣವು ಕೃತಕವಾಗಿ ಸೃಷ್ಟಿಸಲಾದ ಸಾರ್ವಜನಿಕ ಅಭಿಪ್ರಾಯದ ಪ್ರಭಾವಕ್ಕೆ ಒಳಗಾಗಿ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದು ಬಲವಾಗಿ ನಂಬಿದೆ. ಭಾಗ 5 ಮುಂದಿನ ಸವಾಲುಗಳು. ಹಾಗಾಗಿ ಇಲ್ಲಿರುವ ಅತಿ ಮುಖ್ಯವಾದ ಅಂಶವೆಂದರೆ ನೂತನ ಸರ್ಕಾರ ತಕ್ಷಣವೇ ನಿರ್ವಹಿಸಬೇಕಾದ ಪ್ರಮುಖ ಜವಾಬ್ದಾರಿಗಳು. ಶುಕ್ರವಾರ ನಡೆಯಲಿರುವ ಯುಡಿಎಫ್ ಸಭೆಯಲ್ಲಿ ಎಷ್ಟು ಮಂದಿ ಸಚಿವರಾಗಬೇಕು ಎಂಬುದನ್ನು ಮೊದಲು ನಿರ್ಧರಿಸಬೇಕಿದೆ. ತದನಂತರ ಬಹುಮುಖ್ಯವಾದ ಖಾತೆಗಳ ಹಂಚಿಕೆ ಪ್ರಕ್ರಿಯೆ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿದ್ದ ರಮೇಶ್ ಚೆನ್ನಿತಲ ಮತ್ತು ಕೆಸಿ ವೇಣುಗೋಪಾಲ್ ಅವರಂತಹ ಹಿರಿಯ ನಾಯಕರ ಅಸಮಾಧಾನವನ್ನು ಶಮನಗೊಳಿಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅತಿದೊಡ್ಡ ಸವಾಲಾಗಿದೆ. ಈ ಸಂಪೂರ್ಣ ಬೆಳವಣಿಗೆಗಳನ್ನು ಗಮನಿಸಿದಾಗ ನಮ್ಮೆಲ್ಲರ ಮುಂದೆ ಉಳಿಯುವ ಒಂದು ಬಲವಾದ ಪ್ರಶ್ನೆ ಇದು: ಹೊಸ ಮುಖ್ಯಮಂತ್ರಿಗಳು ಪಕ್ಷದೊಳಗಿನ ಈ ತೀವ್ರ ಬಣಬಂಡಾಯದ ಕಂದಕಗಳನ್ನು ಯಶಸ್ವಿಯಾಗಿ ದಾಟಿ ಜನತೆಗೆ ತಾವು ಭರವಸೆ ನೀಡಿದ ಪ್ರಗತಿಯ ಹೊಸ ಶಕೆಯನ್ನು ಸಾಕಾರಗೊಳಿಸಬಲ್ಲರೆ? ಒಂದು ಬೃಹತ್ ಜನಾದೇಶವನ್ನು ಕಾಪಾಡಿಕೊಳ್ಳುವುದು ಮತ್ತು ಆಂತರಿಕ ಭಿನ್ನಮತವನ್ನು ನಿಭಾಯಿಸುವುದು, ಇವೆರಡರ ನಡುವಿನ ಸಮತೋಲನವೇ ಮುಂದಿನ ದಿನಗಳಲ್ಲಿ ಕೇರಳದ ಭವಿಷ್ಯವನ್ನು ನಿರ್ಧರಿಸಲಿದೆ. ನಿಜ ಕನ್ನಡ ನ್ಯೂಸ್ನ ಈ ಆಳವಾದ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಇಂತಹ ಮತ್ತಷ್ಟು ನಿಖರ ಮಾಹಿತಿಗಾಗಿ ನಮ್ಮ ಈ ಸುದ್ದಿವಾಹಿನಿಯನ್ನು ಗಮನಿಸ್ತೀರಿ.